ರಾಹುಲ್ ಗಾಂಧಿ ಅವರು ಕೋರ್ಟ್ ಬರ್ತಾ ಇದ್ದಾರೆ. ಬಿಜೆಪಿ ಅವರು ಸುಳ್ಳು ಕೇಸನ್ನ ಹಾಕಿದ್ದಾರೆ. ಏನು ಯತ್ನಾಳು 2500 ಕೋಟಿ ರೂಪಾಯಿ ಸಿಎಂ ಹುದ್ದೆಗೆ ಮಾರಾಟಕ್ಕಿತ್ತು ಅಂತ ಹೇಳಿದ್ರು. ಏನು ಕೆಲವು ಪೇಪರ್ಗಳಲ್ಲಿ ಏನು ರೇಟ್ಗಳು ಫಿಕ್ಸ್ ಆಗಿತ್ತು ಅದನ್ನೇ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ರಾಹುಲ್ ಗಾಂಧಿ ಅವ್ರಿಗೆ ಏನು ಸಂಬಂಧ ಇಲ್ಲ. ನಾನು ಸಿದ್ದರಾಮಯ್ಯನವರು ಈ ಸ್ಟೇಟ್ ನಲ್ಲಿ ಇದ್ದೀವಿ. ಅವ್ರೇನ್ ಪಕ್ಷದ ಅಧ್ಯಕ್ಷರು ಇರಲಿಲ್ಲ, ಜವಾಬ್ದಾರಿನೂ ಇಲ್ಲ, ಅವ್ರ ಸಿಗ್ನೇಚರ್ ಇಲ್ಲ, ಏನಂದ್ರೇನಿಲ್ಲ. ಅವ್ರ ಮೇಲೆ ಸುಳ್ಳು ಏನು ಪ್ರಚಾರ ಪಡಲಿಕ್ಕೋಸ್ಕರ ಕೇಸ್ ಹಾಕಿದ್ದಾರೆ. ಇಲ್ಲಿ ನೋಡೋಣ, ಕೋರ್ಟ್ಗೆ ಗೌರವ ಕೊಡಬೇಕು ಅಂತ ಹೇಳಿ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರು ಕೋರ್ಟ್ ಬರ್ತಾ ಇದ್ದಾರೆ. ಬಿಜೆಪಿ ಅವರು ಸುಳ್ಳು ಕೇಸನ್ನ ಹಾಕಿದ್ದಾರೆ. ಏನು ಯತ್ನಾಳು 2500 ಕೋಟಿ ರೂಪಾಯಿ ಸಿಎಂ ಹುದ್ದೆಗೆ ಮಾರಾಟಕ್ಕಿತ್ತು ಅಂತ ಹೇಳಿದ್ರು. ಏನು ಕೆಲವು ಪೇಪರ್ಗಳಲ್ಲಿ ಏನು ರೇಟ್ಗಳು ಫಿಕ್ಸ್ ಆಗಿತ್ತು ಅದನ್ನೇ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ರಾಹುಲ್ ಗಾಂಧಿ ಅವ್ರಿಗೆ ಏನು ಸಂಬಂಧ ಇಲ್ಲ. ನಾನು ಸಿದ್ದರಾಮಯ್ಯನವರು ಈ ಸ್ಟೇಟ್ ನಲ್ಲಿ ಇದ್ದೀವಿ. ಅವ್ರೇನ್ ಪಕ್ಷದ ಅಧ್ಯಕ್ಷರು ಇರಲಿಲ್ಲ, ಜವಾಬ್ದಾರಿನೂ ಇಲ್ಲ, ಅವ್ರ ಸಿಗ್ನೇಚರ್ ಇಲ್ಲ, ಏನಂದ್ರೇನಿಲ್ಲ. ಅವ್ರ ಮೇಲೆ ಸುಳ್ಳು ಏನು ಪ್ರಚಾರ ಪಡಲಿಕ್ಕೋಸ್ಕರ ಕೇಸ್ ಹಾಕಿದ್ದಾರೆ. ಇಲ್ಲಿ ನೋಡೋಣ, ಕೋರ್ಟ್ಗೆ ಗೌರವ ಕೊಡಬೇಕು ಅಂತ ಹೇಳಿ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರು ಕೋರ್ಟ್ ಬರ್ತಾ ಇದ್ದಾರೆ. ಬಿಜೆಪಿ ಅವರು ಸುಳ್ಳು ಕೇಸನ್ನ ಹಾಕಿದ್ದಾರೆ. ಏನು ಯತ್ನಾಳು 2500 ಕೋಟಿ ರೂಪಾಯಿ ಸಿಎಂ ಹುದ್ದೆಗೆ ಮಾರಾಟಕ್ಕಿತ್ತು ಅಂತ ಹೇಳಿದ್ರು. ಏನು ಕೆಲವು ಪೇಪರ್ಗಳಲ್ಲಿ ಏನು ರೇಟ್ಗಳು ಫಿಕ್ಸ್ ಆಗಿತ್ತು ಅದನ್ನೇ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ರಾಹುಲ್ ಗಾಂಧಿ ಅವ್ರಿಗೆ ಏನು ಸಂಬಂಧ ಇಲ್ಲ. ನಾನು ಸಿದ್ದರಾಮಯ್ಯನವರು ಈ ಸ್ಟೇಟ್ ನಲ್ಲಿ ಇದ್ದೀವಿ. ಅವ್ರೇನ್ ಪಕ್ಷದ ಅಧ್ಯಕ್ಷರು ಇರಲಿಲ್ಲ, ಜವಾಬ್ದಾರಿನೂ ಇಲ್ಲ, ಅವ್ರ ಸಿಗ್ನೇಚರ್ ಇಲ್ಲ, ಏನಂದ್ರೇನಿಲ್ಲ. ಅವ್ರ ಮೇಲೆ ಸುಳ್ಳು ಏನು ಪ್ರಚಾರ ಪಡಲಿಕ್ಕೋಸ್ಕರ ಕೇಸ್ ಹಾಕಿದ್ದಾರೆ. ಇಲ್ಲಿ ನೋಡೋಣ, ಕೋರ್ಟ್ಗೆ ಗೌರವ ಕೊಡಬೇಕು ಅಂತ ಹೇಳಿ ಬಂದಿದ್ದಾರೆ.